ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೋಹಾನ ಪತ್ರಿಕೆ 17ನೇ ಅಧ್ಯಾಯ 30 ನಾವು ಧ್ಯಾನ ಮಾಡುವುದಾದರೆ, ಅಲ್ಲಿ ಪೌಲನು ಗಿದ್ದಂಥ ಒಂದು ಜೀವನದ ಒಂದು ದೊಡ್ಡ ಹಂಬಲ, ದೇವರ ನಿಜವನ್ನು ತಿಳಿಯುವುದರ ಕುರಿತು, ಆತನ ನಿಜ ಸ್ವರೂಪವನ್ನು ಅರಿಯುವುದು ಪೌಲನ ತನ್ನ ಜೀವಿತದ ದೊಡ್ಡ ಹಂಬಲ ಆಗಿತ್ತು ಅಂತೇಳಿ ಪೌಲ ಬರೀತಾನೆ. ಪೌಲ 13 ಪತ್ರಿಕೆಗಳನ್ನು ಬರೀತಾನೆ. ಆ 13 ಪತ್ರಿಕೆಗಳು ಆ ಪ್ರೀತಿಯನ್ನು ಸಾರ್ತಾನೆ. ಆ 13 ಪತ್ರಿಕೆಗಳಲ್ಲಿ ತಿಳುವಳಿಕೆಯನ್ನು ಕೊಡ್ತಾನೆ. ಆ 13 ಪತ್ರಿಕೆಗಳಲ್ಲಿ ಕರ್ತನ ಪ್ರೀತಿ, ಕರ್ತನ ಮಮತೆ, ಕರ್ತನ ಸೌಖ್ಯ, ಕರ್ತನ ಜ್ಞಾನ, ಈ ಲೋಕದ ಜ್ಞಾನಕ್ಕಿಂತ ಕರ್ತನ ಜ್ಞಾನವೇ 1000 ಪಟ್ಟು ಮೇಲು ಅನ್ನುವಂಥದ್ದನ್ನು ತಿಳಿಸುವವನಾಗಿದ್ದಾನೆ ಪೌಲ. ಆದರೆ ಅವನಿಗೆ ಒಂದು ಹಂಬಲ. ಆ ಹಂಬಲ ಏನಪ್ಪ ಅಂತಂದರೆ, ಆತನನ್ನು ತಿಳಿದುಕೊಳ್ಳುವುದು ನನ್ನ ಗುರಿಯಾಗಿದೆ. ಯಾರನ್ನು ತಿಳಿದುಕೊಳ್ಳುವುದು? ಯಾಕೆ ತಿಳಿದುಕೊಳ್ಳಬೇಕು? ಆದರೆ ಕರ್ತನನ್ನು ತಿಳಿದುಕೊಳ್ಳುವುದು ಆತನಿಗೆ ಬಹಳ ಮುಖ್ಯ ಆಗಿದೆ. ಅದು ಅವನ ಗುರಿಯಾಗಿದೆ ಎಂಬುದನ್ನು ನಾವು ನೋಡ್ತೇವೆ. ಅಂದರೆ ದೇವರನ್ನು ನಾವು ಹೆಚ್ಚೆಚ್ಚಾಗಿ ಇನ್ನೂ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ನಾವು ರೂಢೀಕೃತ ಮಾಡಿಕೊಂಡ್ರೆ, ಕರಗತ ಮಾಡಿಕೊಂಡ್ರೆ, ನಾವು ದೇವರ ಸ್ವರೂಪವನ್ನು ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುತ್ತೇವೆ. ನಾವು ದೇವರ ಸ್ವರೂಪವನ್ನು ನಾವು ಹೆಚ್ಚೆಚ್ಚಾಗಿ ತಿಳಿದುಕೊಳ್ತೇವೆ. ದೇವರು ಜನರನ್ನು ಹೇಗೆ ದ್ವೇಷಿಸುತ್ತಾರೆ ಅಂತ ಅರಿಯುವುದು, ದೇವರು ವಿಭಿನ್ನ ಪರಿಸ್ಥಿತಿಗಳನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಆದರೆ ಅವು ಸ್ವಂತ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳುಳ್ಳವು ಅನ್ನುವಂಥದ್ದನ್ನು ನೀವು ಅರಿಯಬೇಕಾಗ್ತದೆ. ಸ್ವಂತ ಆಲೋಚನೆಗಳನ್ನು ಬದಲಾಯಿಸಬೇಕೆಂದು ಪೌಲನು ಹಂಬಲಿಸ್ತಾನೆ. ನನ್ನ ಸ್ವಂತದ ಆಲೋಚನೆಗಳುಂಟಲ್ಲ, ಆ ಸ್ವಂತದ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಿ ಎಂಬುದು ಪೌಲನ ಧೀರೋದಾತ್ತವಾದಂಥ ಅನೇಕ ಮಾತುಗಳಾಗಿದ್ದವು ಅನ್ನುವಂಥದ್ದನ್ನು ನಾವು ಪೌಲನು ಬರೆದಂಥ ಪತ್ರಿಕೆಗಳಲ್ಲಿ ನಾವು ಗಮನಿಸ್ತೇವೆ. ಮೊಟ್ಟ ಮೊದಲನೆಯ ಜ್ಞಾನೋಕ್ತಿಯಲ್ಲಿ ಜ್ಞಾನವೆಂದರೆ ಆತನ ಬಗ್ಗೆ ಭಯ, ಜ್ಞಾನವೆಂದರೆ ಆತನ ಬಗ್ಗೆ ಭಕ್ತಿ, ಪಾಪವನ್ನು ದ್ವೇಷಿಸಿ ನೀತಿಯನ್ನು ಪ್ರೀತಿಸುವುದು. ಪಾಪವನ್ನು ಪ್ರೀತಿಸುವುದಲ್ಲ, ಪಾಪವನ್ನು ದ್ವೇಷಿಸುವುದು. ಅಂದರೆ ಪಾಪದ ಹಾದಿಯನ್ನು ತುಳಿಯದೇ ಇರುವಂಥದ್ದು. ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಪಾಪವನ್ನು ದ್ವೇಷಿಸಬೇಕು. ನಮ್ಮ ಜೀವಿತಗಳಲ್ಲಿ ನಾವು ಪಾಪವನ್ನು ದ್ವೇಷ ಮಾಡಬೇಕು. ಪಾಪವನ್ನು ನಾವು ದ್ವೇಷ ಮಾಡಿದಾಗ ನೀತಿಯನ್ನು ಪ್ರೀತಿಸ್ತೇವೆ. ಇದೇ ದೇವರ ಭಯ ಆಗಿದೆ. ಇದು ನಮ್ಮಲ್ಲಿದ್ದರೆ ನಾವು ದೇವರನ್ನು ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳಬಹುದು. ನಮ್ಮ ಬುದ್ಧಿವಂತಿಕೆ ಎಷ್ಟು ಚುರುಕಾಗಿದೆ ಎಂಬ ಪ್ರಶ್ನೆ ಬರೋದಿಲ್ಲ. ಆದರೆ ಆತನ ಭಯ, ಕರ್ತನ ಭಯ ಎಷ್ಟಿದೆ ಎಂಬುದನ್ನು ನಾವು ಅರಿಯಬೇಕಾಗ್ತದೆ. ಇದಕ್ಕೆ ಅನುಗುಣವಾಗಿ ನಮ್ಮ ಆತ್ಮಿಕವಾದಂಥ ಒಂದು ತಿಳುವಳಿಕೆ, ಆತ್ಮಿಕವಾದಂಥ ಒಂದು ಜ್ಞಾನ ಎಂಬುದಾಗಿ ನಾವು ನೋಡಬೇಕಾಗ್ತದೆ. ಮೂರ್ಖರು ಜ್ಞಾನವನ್ನು ಮತ್ತು ಬೋಧನೆಯನ್ನು ತಿರಸ್ಕರಿಸ್ತಾರೆ. ದೇವರ ದೃಷ್ಟಿಕೋನದಲ್ಲಿ ಆ ದೃಷ್ಟಿಕೋನದಿಂದ ವಿಷಯಗಳನ್ನು ನಾವು ನೋಡಬೇಕು, ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ನಾವು ಕೋಮಲವಾಗಿ ದೇವರ ದೃಷ್ಟಿಯಿಂದ ಜನರನ್ನು ನೋಡಬೇಕು. ಕೋಮಲವಾಗಿ, ಅನುಕಂಪದಿಂದ, ಪ್ರೀತಿಯಿಂದ, ಪರಿಶುದ್ಧತೆಯಿಂದ ಜನರನ್ನು ನೋಡುವುದನ್ನು ಕಲಿಯಿರಿ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೆ, ನಿಮ್ಮ ರಕ್ತಕ್ಕಾಗಿ ಸ್ತೋತ್ರ, ನಮಗಾಗಿ ನಿಮ್ಮ ರಕ್ತ ಚೆಲ್ಲಿದಕ್ಕಾಗಿ ಸ್ತೋತ್ರ. ಯೇಸುವೆ, ನಮ್ಮ ಪಾಪಗಳನ್ನು ಮನ್ನಿಸು. ತಿಳಿದು ಮಾಡಿರುವಂಥ ಪಾಪಗಳನ್ನು ಮನ್ನಿಸು.
ತಿಳಿದೇ ಮಾಡಿರುವಂಥ ಪಾಪಗಳನ್ನು ಮನ್ನಿಸು. ನಿಮ್ಮ ರಕ್ತ ಚೆಲ್ಲಲ್ಪಡಲಿ, ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್.